ಹಲೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೇರಾ ಯೂಟ್ಯೂಬ್ ಚಾನಲ್ಗೆ. ಬನ್ನಿ, ನೋಡಿದರೆ ಗೊತ್ತಾಗ್ತಿರ್ಬೋದು, ಸಿಂಪಲ್ ಆಮೇಲೆ ಹೆಲ್ದಿ ಕೂಡ ಹೌದು. ಇದು ಬೇಗನೆ ಆಗುವಂಥ ರೆಸಿಪಿ. ಬನ್ನಿ ಮಾಡೋದು ಹೇಗಂತ ನೋಡೋಣ. ಇದು ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಆಲೂ ಫ್ರೈ ಮಾಡೋಣ. ಈಗ ನಾನು ಒಂದು 4 ಆಲೂಗಡ್ಡೆ ತಗೊಂಡಿದ್ದೀನಿ. ಇದನ್ನ ತೆಳುವಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಒಂದಿಷ್ಟು ಅಗಲ ಒಂದಿಷ್ಟು ಉದ್ದವಾಗಿ ಕಟ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ದಪ್ಪ ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿರೋದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜೊತೆಗೆ ನೀಟಾಗಿ ಒಂದು ಸರಿ ಫ್ರೈ ಮಾಡ್ಕೊಳ್ಳಿ. ನೀಟಿಗೆ ಫ್ರೈ ಆಗಿದೆ. ಈಗ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದನ್ನ ಕಟ್ ಮಾಡಿರುವಂಥ ಆಲೂಗಡ್ಡೆ ಸೇರಿಸ್ಕೊಡೋಣ. ಚೆನ್ನಾಗಿ ಎಣ್ಣೆ ಜೊತೆಗೂ ಇದನ್ನು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಜೊತೆಗೆ. ಇದಕ್ಕೆ ನೀರೇನು ಹಾಕಕ್ಕೆ ಹೋಗಬೇಡಿ, ಹಾಗೇ ಫ್ರೈ ಮಾಡಿ, ಅಂದರೆ ಸೂಪರಾಗಿರುತ್ತೆ. ನೀವು ಹಾಗೆ ತಿಂತೀರ, ಇದನ್ನ ಎದ್ರ ಜೊತೆಗೂ ಸರ್ವ್ ಮಾಡ್ಕೊಳಲ್ಲ. ಈಗ ಸ್ವಲ್ಪ ಅರಿಶಿನ ಪೌಡ್ರು, ಸ್ವಲ್ಪ ಸಾಂಬಾರು ಮಸಾಲ ಪೌಡ್ರು, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ಮತ್ತು ಸ್ವಲ್ಪ ಖಾರದ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕಿರೋದು, ಮಕ್ಕಳು ಇಷ್ಟಪಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ, ಅದಕ್ಕೋಸ್ಕರ ಖಾರನ. ಇದು ಸೂಪರ್ ಅಂದರೆ ಸೂಪರಾಗಿರುತ್ತೆ, ಮರೆಯಲ್ಲ, ಆ ಥರ ಟೇಸ್ಟ್ ಕೊಡುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿ ಚೆನ್ನಾಗಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ. ಮರಿಬೇಡಿ, ನೀರು ಮಾತ್ರ ಹಾಕಕ್ಕೆ ಹೋಗಬೇಡಿ. ಎಣ್ಣೆ ಜೊತೆಗೇ ಫ್ರೈ ಮಾಡಿ, ಇದನ್ನ ಸೂಪರಾಗಿರುತ್ತೆ. ಈಗ ರುಚಿಗೆ ಎಷ್ಟು ಅಂತ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಜೊತೆಗೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಮೇಲ್ಗಡೆ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ನೋಡಿ, ಈಗ ಒಂದು 10-15 ನಿಮಿಷ ಬಿಟ್ಟಿದ್ದೆ. ನೋಡಿ, ಎಣ್ಣೆ ಜೊತೆಗೆ ನೀಟಾಗಿ ಫ್ರೈ ಆಗಿ ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ನೋಡ್ತಾ ಇದ್ದರೆ ಗೊತ್ತಾಗ್ತಿರ್ಬೋದು ನಿಮಗೆ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ. ಆದರೆ ಇದನ್ನ ಕೈ ಬಿಡದೆ ಆವಾಗವಾಗ ಮಧ್ಯೆ ಕೈ ಆಡಿಸ್ತಾ ಇರಬೇಕು. ಮೇಲ್ಗಡೆ ಮುಚ್ಚಿ ಈಗ ರೆಡಿ ಆಗಿದೆ, ಬಿಟ್ಬಿಡೋಣ. ಈಗ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಅನ್ನದ ಜೊತೆಗೂ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಸಿಯಾಗಿ ಮಾಡುವಂಥದ್ದು, ಸಿಂಪಲಾಗೆ ಮಾಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ. ಮತ್ತೆ ಸಿಗ್ತೀನಿ. ಬಾಯ್.